ಜನಾರ್ದನ್ ಅವರೇ, ನಿಮ್ಮ ಜೀವನವೇ ಒಂದು ಸಾಹಸಮಯವಾದ ಜೀವನ. ಇದುವರೆಗೂ ಆ ಸಾಹಸವನ್ನೆಲ್ಲ ಹೇಳ್ತಾ ಬಂದಿದ್ದೀರಿ. ಮೊದಲನೇ ಸಾಹಸ ಯೌವನದ ಸುಳಿಯಲ್ಲಿ, ಅದಾದ ಮೇಲೆ ಸಿಂಹದ ಮರಿಯ ಸಾಹಸ ಹೇಳಿದ್ರಿ. ಈಗ ನಿಮ್ಮ ಮತ್ತೊಂದು ಸಾಹಸ ಇದೆಯಲ್ಲ, ಅಗ್ನಿಕನ್ಯೆ, ಆ ಚಿತ್ರದ ಅನುಭವಗಳನ್ನು ಹೇಳಿ. ಇದು ಸಿಂಹದ ಮರಿಗಿಂತ ಮುಂಚೆ ಆಗಿದ್ದು ಅಗ್ನಿಕನ್ಯೆ. ಅಗ್ನಿಕನ್ಯೆ ಏನಂದರೆ ನೋಡಿ, ಆ್ಯಕ್ಚುಲಿ ಗಾಂಧಿನಗರದಲ್ಲಿ ಯೌವನ ಸುಳಿಯಲ್ಲಿ ಯಾವಾಗ ಅಣ್ಣವರು ಪಿಕ್ಚರ್ ಅಬದ್ಧೇಶ್ ರಿಲೀಸ್ ಆಗಿ ಇದಾಯಿತು, ಆವಾಗೇ ಒಂಥರ ನಾನು ಪ್ರೊಡಕ್ಷನ್ ಬಾಗಿದ್ದವನು ಈ ಥರ ಮಾಡಿಬಿಟ್ಟಿದ್ದೀನಲ್ಲ, ಒಂದು ಇದು ಕ್ರಿಯೇಟ್ ಆಗಿತ್ತಲ್ಲಿ. ಸೊ ಈಗ ಅಗ್ನಿಕನ್ಯೆಗೆ ಏನಾಯಿತು, ಆ ಪ್ರೊಡ್ಯೂಸರು ರಜನಿಕಾಂತ್ ಶಾ, ಸೂರ್ಯಕಾಂತ್ ಶಾ ಅಂತ ಅಂದ್ಬಿಟ್ಟು ಗಾಂಧಿನಗರದಲ್ಲಿ ಒಂದು ಆಫೀಸ್ ಇತ್ತು. ಅವರು ಫುಡ್ ಗ್ರೇನ್ಸ್ ಎಂಟೈರ್ ಕರ್ನಾಟಕಕ್ಕೆ ಡೀಲರ್ ಅವರು. ತೊಗರಿ ಬೇಳೆ, ಈ ಬೇಳೆ, ಆ ಬೇಳೆ ಈ ಥರ ಮಾಡೋರು. ಆವಾಗ ಶಿವಲಿಂಗ್ ಬ್ರ್ಯಾಂಡ್ ತೊಗರಿ ಬೇಳೆ ಅಂತ ಇವತ್ತಿಗೂ ಇದೆ. ಅದು ಇವತ್ತಿಗೂ ಇದೆ. ಎಸ್. ಅದ್ರದ್ದು ನನಗೆ ಹೇಳಿದ್ರು, ಈ ಥರ ಶಿವಲಿಂಗ್ ಬ್ರ್ಯಾಂಡ್ ತೊಗರಿ ಬೇಳೆ ಒಂದು ಆ್ಯಡ್ ಮಾಡಬೇಕಾ, ಆ್ಯಡ್ ಮಾಡಬೇಕಲ್ಲ ಅಂತ ಹೇಳಿದ್ರು. ರತ್ನಮ್ ಅಂತ ಒಬ್ಬರು ಡಿಸ್ಟ್ರಿಬ್ಯೂಟರ್, ಅವ್ರು ನಂಗೆ ಪರಿಚಯ ಮಾಡಿಕೊಟ್ರು. ಸತೀಶ್ ಕಮ್ಮಂತ ರತ್ನಮ್ ಅಂದ್ಬಿಟ್ಟು ಗಾಂಧಿನಗರದಲ್ಲಿ ಪರಿಚಯ ಮಾಡೋದು. ಅವರು ರಜನಿಭಾಯ್ ಬಂದರು. ಸರಿ ಸರ್, ನನಗೆ ಒಂದು ದಿನ ಟೈಮ್ ಕೊಡಿ, ನಾನು ಸ್ಕ್ರಿಪ್ಟ್ ಹೇಳ್ತೀನಿ ನಿಮಗೆ ಅಂತ ಹೇಳಿದೆ ನಾನು. ಆವಾಗ ಒಂದು ಸ್ಕ್ರಿಪ್ಟ್ ಮಾಡಿದೆ. ಒಂದು ಅದೆಷ್ಟು ಅಮ್ಮ ಮಾರೇ 1 ನಿಮಿಷ ಕೂಡ ಇಲ್ಲ ಅದು. ಮಾಡಿದೆ, ಹೇಳಿದೆ, ಚೆನ್ನಾಗಿದೆ ಇದು, ಅದಕ್ಕೆ ಸಾಂಗ್ ಬೇಕಲ್ಲ. ಈ ಮದನ್ ಮಲ್ಲು ಅಂತ ಅವಾಗ ಆರ್ಕೆಸ್ಟ್ರಾದಲ್ಲಿ ಫೇಮಸ್ ಅವರು. ಅವ್ರಿಗೆ ಹೋಗಿ, ಸರ್ ನನಗೊಂದು 1 ನಿಮಿಷದ ಒಂದು ಆ್ಯಡ್ಗೆ ಒಂದು ಮ್ಯೂಸಿಕ್ ಮಾಡಿಕೊಡಿ, ಜಿಂಗಲ್ ಮಾಡಿಕೊಡಿ ಅಂದೆ. ಅವ್ರು ಮಾಡಿಕೊಟ್ರು. ಶಿವಲಿಂಗ್ ತೊಗರಿ ಬೇಳೆ ಅಂತಂದ್ಬಿಟ್ಟು ಒಂದು ಜಿಂಗಲ್, ಅದು 1 ನಿಮಿಷದ. ಅವ್ರಿಗೆ ಕೇಳಿದ್ದೆ, ಚೆನ್ನಾಗಿದೆ, ಶೂಟ್ ಮಾಡಿ ಅಂತ ಹೇಳಿದ್ರು. ಅದನ್ನು ನಾನು ಶೂಟ್ ಮಾಡಿದೆ. ಶೂಟ್ ಮಾಡೋವಾಗ ಆ ಸೀಕ್ವೆನ್ಸ್ ತಕ್ಕಂತೆ, ಪದಕ್ಕೆ ತಕ್ಕಂತೆ ಒಂದು ಲವರ್ಸು ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡಿರ್ತಾರೆ. ಆಗ ಬೇಳೆ ಅಲ್ಲಿ ತಂದು ಸರ್ವರ್ ಬೇಳೆ ಇಡ್ತಾರೆ. ಆ ಬೇಳೆ ವಾಸನೆ ಹೋಗಿದ ತಕ್ಷಣ ಅವ್ರಿಗೆ ಲವ್ ಇವೆಲ್ಲ ಹೋಗ್ಬಿಟ್ಟು ಬರೀ ಬೇಳೆ ಕಡೆ ಒಂದು ನೋಡ್ತಾರೆ. ಅವರು ಗಮನ ಮಾಡುತ್ತೆ. ಫಸ್ಟ್ ಊಟ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ಚೆನ್ನಾಗಿದೆ ಟೇಸ್ಟಿ ಶಿವಲಿಂಗ್ ಬೇಳೆ, ಇದೆಲ್ಲ ಕ್ರಿಯೇಟ್ ಮಾಡಿದೆವು 4-5. ಕ್ರಿಯೇಟ್ ಮಾಡಿದಾಗ ಅವರು ಖುಷಿಪಟ್ಟರು, ಚೆನ್ನಾಗಿ ಬಂತು. ಆಮೇಲೆ ಅದನ್ನು ರಿಲೀಸ್ ಮಾಡಿದ್ದಾರೆ, ಅದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದೇ ಥರ ಬೇಳೆನೂ ಚೆನ್ನಾಗಿ ಸೇಲ್ ಆಗಿಬಿಟ್ಟಿದೆ. ಥಿಯೇಟ್ರಲ್ಲಿ ಬಂತದ್ದು ಎಲ್ಲ ಥಿಯೇಟ್ರಲ್ಲೂ. ಆಗ ನನಗೆ ಕೇಳಿದ್ರು, ಯೌವನ ಸುಳ್ಳಿಯಲ್ಲಿ ಡೈರೆಕ್ಟರ್ ನೀನೇನಲ್ಲ? ಹೌದಾ, ನಾನೇ. ನಮಗೊಂದು ಸಿನಿಮಾ ಮಾಡೋಣ ನಾವು ಅಂತಂದರು. ಮಾಡೋಣ ಅಂತ ಅಂದೆ. ಕತೆ ಏನು ಮಾಡೋಣ? ನಾನು ಯೋಚನೆ ಮಾಡಿದೆ, ಈಗ ಅರ್ಜೆಂಟಾಗಿ ಇವರು ಯಾವ ಮಾಡಿದ್ರೆ ರೆಡಿ ಮಪ್ಪ, ನಾವು ರೆಡಿ, ದುಡ್ಡಾಗೆ ನೀನು ರೆಡಿ ಅಂತವ್ರೆ. ಸರಿ ಸರ್, ಏನು ಮಾಡೋಣ ಯೋಚನೆ ಮಾಡ್ತಾ ಇದ್ದೆ. ಅಷ್ಟಿಗೆ ಐ ಸ್ಪಿಟ್ ಗ್ರೇವ್ ಅಂತ ಅಂದ್ಬಿಟ್ಟು ಇಂಗ್ಲೀಷ್ ಪಿಕ್ಚರ್ ಇತ್ತು. ಅದು ಒಂದು ಲೇಡಿ ರಿವೆಂಜ್ ಸಬ್ಜೆಕ್ಟು. ಈಗ ನಾನು ಈ ಪುಟ್ಟಣ್ಣವರು ಜಾಸ್ತಿ ಲೇಡೀಸ್ ಕಥೆಗಳು ಮಾಡ್ತಾ ಇರಲ್ಲ, ಮೈಂಡಲ್ಲಿ ಅದೇ ರಾಜ್ ಕಪೂರ್, ಪುಟ್ಟಣ್ಣವರು ಅದೇ ಮೈಂಡಲ್ಲಿ ಇತ್ತು. ಸರಿ, ನಾನು ಯೋಚನೆ ಮಾಡಿದೆ, ಲೇಡಿ ರಿವೆಂಜ್ ಕತೆ ಮಾಡೋಣ ಅಂತಂದ್ಬಿಟ್ಟು ಅವ್ರ ಕತೆ ಹೇಳಿದೆ. ಹಿಂಗೆ ಬಾಂಬೆ ಇನ್ಫ್ಲೂಯೆನ್ಸ್. ಸರಿ ಮಾಡೋಣ, ಇದನ್ನೇ ಮಾಡೋಣ, ಚೆನ್ನಾಗಿದೆ ಅಂತ ಹೇಳಿದ್ರು. ಫಸ್ಟು ರೆಡಿ ಮಾಡೋಣ, ಕತೆ ರೆಡಿ ಮಾಡೋಣ, ಆಮೇಲೆ ಹೀರೋಯಿನ್ ಏನು ಇತ್ತು, ಆಮೇಲೆ ಯೋಚನೆ ಮಾಡೋಣ ಅಂತಂದ್ಬಿಟ್ಟು ಕತೆ ಔಟ್ಲೈನ್ ಹಿಡ್ಕೊಂಡು ಸೀದಾ ಸುಬ್ರಾಯ್ ಸರ್ ಹತ್ರ ಹೋದೆ. ಎಚ್ ವಿ ಸುಬ್ರಾವ್ ಅವರು ಭಾಳ ದೊಡ್ಡ ರೈಟ್ರು, ಅಂಥ ಸೂಪರ್ ಡೂಪರ್ ಹಿಟ್ ಅವರು, ಭಾಳ ದೊಡ್ಡ ಇವರು. ಆಮೇಲೆ ಕೂತ್ಕೊಂಡೆ, ಬಾಪ ಅವರು ಯಾರು ಡೈರೆಕ್ಟ್ರು ಅಂತ. ಸರ್ ಡೈರೆಕ್ಟ್ರ್ ನಾನೇ. ಆವಾಗ ಅವ್ರು ನನ್ನ ಹೋಗ್ಬಿಟ್ಟು, ನೀನು ಡೈರೆಕ್ಟ್ರಾ? ಕ್ಯಾಮ್ರಾಮ್ಯಾನು? ಸರ್ ನಾನೇ ಅಂದೆ. ವಾ, ಅವರು ಏನೋ ಬಂದವರು ಇವರು ಅಂದ್ಕೊಂಡು ಒಂಥರ ಏನೋ ಒಂಥರ ಅವರು, ಯಾಕಂದ್ರೆ ಭಾಳ ದೊಡ್ಡ ರೈಟ್ರು ಅವರು. ರಂಜಿತ್ ಸಿಂಗ್ ಬಾಬು ಅವ್ರಿಗೆ ಸೂಪರ್ ಹಿಟ್ ಅಂತ ಇದೆಲ್ಲ ಮಾಡಿದ್ದಾರೆ. ಬಂಧನ ಆಮೇಲೆ ಇವರು ಸಿಂಹದ ಮರಿ, ಸೈನ್ಯ, ಏನೇ ತುಂಬ ಕೆಲಸ. ಏನಪ್ಪ ಕಾನ್ಸೆಪ್ಟ್ ನಿಮ್ಮದು? ಹಿಂಗೆ ಕಾನ್ಸೆಪ್ಟ್ ಹಿಂಗೆ ಸರ್, ಹಿಂಗೆ ಲೇಡಿ ರಿವೆಂಜ್ ಸಬ್ಜೆಕ್ಟು ಹಿಂಗೆ ಅಂದರು. ಆಯ್ತು ಮಾಡೋಣ. ನಾನು ರೆಮ್ಯುನೇಷನ್ ಎಷ್ಟು ಗೊತ್ತಾ ಅಂದರು. ಎಷ್ಟು ಸರ್ ನಿಮ್ಮದು? 25,000 ರೂಪಾಯಿ ತೊಗೊಳ್ತೀನಪ್ಪ ಅಂದರು. ರಜನಿ ಸರ್ ಮುಖ ನೋಡಿದೆ. ರಜನಿ ಅವರು ಎಂಥ ಮನುಷ್ಯ ಅಂದರೆ, ಕನ್ನಡ ಅರ್ಧ ಗೊತ್ತು, ಅರ್ಧ ಗೊತ್ತಿಲ್ಲ. ಕಿವಿಯಲ್ಲಿ ಏನು ಹೇಳಿದ್ರು ಕರೆಕ್ಟಾಗಿ, ಏನಂದರು, 25,000 ರೂಪಾಯಿ ಕೇಳಿದೆ. ಇಮ್ಮಿಡಿಯೇಟಾಗಿ ಸೂಟ್ಕೇಸ್ ತೆಗೆದ್ರು. 30,000 ರೂಪಾಯಿ ಬಂಡ ಎದುರುಗಡೆ ಇಟ್ಬಿಟ್ರು. ಅವ್ರಿಗೆ ಹೇಳು, ಈ 30,000 ರೂಪಾಯಿ ತೊಗೊಳೋದು ಕೇಳು, ಕತೆ ನಾವು ಫಸ್ಟ್ ಬೇಗ ಕೊಡಿ ಕೇಳು ಅಂದರು. ಸರ್ 30,000 ರೂಪಾಯಿ ಕೊಟ್ಟಿದ್ದಾರೆ ಯಜಮಾನ್ರು, ತೊಗೊಳ್ಳಿ ಸರ್. 25,000 ರೂಪಾಯಿ ನಾನು ಕೇಳಿದ್ರು. 30,000 ರೂಪಾಯಿ ಕೊಟ್ಟಿದ್ದಾರಲ್ಲ ಸರ್, ತೊಗೊಳ್ಳಿ ಅಂದೆ. ಅವರು ಇಮ್ಮಿಡಿಯಾಗಿ ಅವರು ಇನ್ನೊಬ್ಬರು ಅವರು ರಿಲೇಷನ್ನೇ. ಹೌದಾ? ಅವರು ನಂಬಕ್ಕೆ ಆಗಿಲ್ಲ. ಅವರು ಒಂಥರ ನನಗೆ ಅನಿಸ್ತು, ಅವ್ರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಥರದಲ್ಲಿ ನನಗೆ ಫೀಲ್ ಆಯಿತು. ತೊಗೊಂಡ್ರು, ಕಣ್ಣು ಹೊತ್ಕೊಂಡು ಅವರು ಹುಡುಗನ ಕೈ ಕೊಟ್ಟರು. ಆಮೇಲೆ ಕತೆ ಶುರು ಮಾಡಿದ್ರು ಅವರು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋಕ್ಕೆ.
ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಹ್ಞೂ ತುಂಬ ಚೆನ್ನಾಗಿ ಮಾಡಿ ನನಗೆ ಹೇಳಿದ್ರು, ಯಾರಪ್ಪ ಕೊಡ್ತೀಯ ಆರ್ಟಿಸ್ಟು ಅಂತ. ಹಿಂಗೆ ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಆಗ ಅವ್ರು ಹೇಳಿದ್ರು, ಇದಕ್ಕೆ ಒಂದು ಕೆಲಸ ಮಾಡು, ಅಂಬರೀಷ್ ಅವ್ರು ಹಾಕೋ ಹೀರೋ, ಆಮೇಲೆ ಇವ್ರನ್ನ 3 ಜನ ವಿಲನ್ಸ್ ಇದರಲ್ಲಿ, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್ ಅವರು, ಆಮೇಲೆ ಸುಧೀರ್ ಅವರು, ಹಿಂಗೆ ಎಲ್ಲ ಹೇಳಿದ್ರು. ಆವಾಗ ನನಗೇನಾಯಿತು ಅಂದರೆ, ಈ ನನ್ನ ಜೊತೆ ಕೆಲಸ ಮಾಡೋ ಅಸಿಸ್ಟೆಂಟ್ಗಳಿದಾರಲ್ಲ, ಅವರೇ ಆದ ಒಂದು ಇದು ನನಗೆ ಆ್ಯಕ್ಚುಲಿ ಕೆಲವರು ರಾಂಗ್ ಸ್ಟೆಪ್ ನಾನು ಹಾಕಿದ್ದೀನಿ. ಆವಾಗ ಆ್ಯಕ್ಚುಲಿ ಇನ್ನು ಮೈಂಡ್ ಮೆಚೂರಿಟಿ ಇಲ್ದಿರೋವಾಗೇ ನಾನು ಡೈರೆಕ್ಟರ್ ಆಗ್ಬಿಟ್ಟಿದ್ದೀನಿ. ನಿಮ್ಗೆ ಹೇಳ್ದಲ್ಲ, ಒಂದು ಚಾಲೆಂಜ್ ಮಾಡಿ ಡೈರೆಕ್ಟರ್ ಆಗಿದೆ ಹೊರತು ನನಗೆ ಡೈರೆಕ್ಷನಲ್ಲಿ ಎಷ್ಟೊಂದು ಇದಿರಲಿಲ್ಲ ನನಗೆ. ಏನಂದರೆ ಆಗ ಸಿದ್ದಿಗೊಂಡವ್ರಿಗೆಲ್ಲ ಸ್ಟಾರ್ಟ್ ಕಟ್ ಹೇಳ್ತಾ ಇದ್ರಲ್ಲ, ನಾನು ಪ್ರೊಡಕ್ಷನ್ ಬಗ್ಗೆ ನೋಡ್ತಾ ಇದ್ನಲ್ಲ, ಇವ್ರು ಸ್ಟಾರ್ಟ್ ಅಂತಾರೆ, ಇವ್ರು ಕಟ್ ಅಂತಾರೆ, ಇಷ್ಟ ತಾನೇ ಡೈರೆಕ್ಷನ್ನು ಅನ್ನೋದೊಂದು ಭಾವನೆ ಇತ್ತು. ಅದೇ ಕ್ಯಾಮ್ರಾಮನ್ ಆಗಿ ನಾವು ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿತ್ತು. ಬಟ್ ಆ ಒಂದು ರಿವೆಂಜ್ಗೋಸ್ಕರ ಅವರು ನಂಗೆ ಹೊಡೆದ್ಬಿಟ್ಟು ಅಂತ ಕಾರಣಕ್ಕೋಸ್ಕರ ನಾನು ಇವನ್ ಸುಳ್ಳಿ ಡೈರೆಕ್ಷನ್ ಮಾಡಿದ್ದು. ಇನ್ನೂ ಕರೆಕ್ಟಾಗಿ ಏನು ಈ ಶಾರ್ಟ್ಗೆ ಏನು ಬೇಕು, ಯಾವ ಕ್ಲೋಸಪ್ ಬೇಕು, ಏನು ಅದಿನ್ನೂ ಕರೆಕ್ಟಾಗಿ ನಾಲೆಡ್ಜ್ ಇಲ್ಲ. ಆದರೂ ಕೂಡ ನಾನು ಸಿಕ್ಕಿದ ಅವಕಾಶನ ಬಿಡಬಾರ್ದು ಅಂದ್ಬಿಟ್ಟು ನಾನು ಮಾಡಿದ್ದೀನಿ. ಅದೇ ಥರ ಇದು ಶಾರ್ಟ್ ನಾಲೆಡ್ಜ್ ಚೆನ್ನಾಗಿತ್ತು ನನಗೆ, ಯಾವ ಶಾರ್ಟ್ ಹೆಂಗೆ ಇಡಬೇಕು, ಯಾವ ಥರ ತೆಗಿಬೇಕು ಅನ್ನೋದು ನಾಲೆಡ್ಜ್ ಚೆನ್ನಾಗಿತ್ತು. ಸೊ ಅವರು ಹೇಳಿದ್ರು, ಈಗ ನಮ್ಮ ಒಬ್ಬರು ಭೀಮಾ ನಾಗರಾಜ್ ಅಂತ ಒಬ್ಬರು ಅಸೋಸಿಯೇಟ್ ಇದ್ದರು, ಉಮಾಶಂಕರ್ದು ಒಬ್ಬರು ಅಸೋಸಿಯೇಟ್ ಇದ್ದರು. ಅವರು ಇದಕ್ಕೆ ಇವರ ಬ್ರಹ್ಮ ಅವ್ರು ಹಾಕೋಣ, ಇದಕ್ಕೆ ಈ ಕ್ಯಾರೆಕ್ಟರ್ ಹಾಕೋಣ, ಇವ್ರು ಹಾಕೋಣ ಅಂತ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಸರಿ ಸರ್ ಸಾಕಷ್ಟು ಆಮೇಲೆ ಯೋಚನೆ ಮಾಡ್ತಿದ್ದೆ, ನೀವು ಸ್ಕ್ರಿಪ್ಟ್ ಕೊಟ್ಬಿಡಿ ನನಗೆ ಅಂತಂದರು. ಆಮೇಲೆ ನನಗೇನಂದ್ರೆ ಈ ಅಂಬರೀಷ್ ಅವ್ರ ಇದ್ರಾಗ ಭಯ ನನಗೆ, ಯಾಕಂದರೆ ಅವಾಗ ನಾನು ಬರ್ತಾ ಇದ್ದೀನಿ, ಅವ್ರು ಆಲ್ರೆಡಿ ದೊಡ್ಡ ಹೆಸರು. ಇನ್ನು ಇವರು ಹತ್ರ ಹೋದ್ರೆ ನಂಗೆ ಏನು ಮಾಡ್ತಾರೋ ಏನೋ ಎತ್ತ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಲೇ ಇಲ್ಲ. ಸೀದಾ ಯೋಚನೆ ಮಾಡಿದೆ. ಆವಾಗ ಸ್ವಲ್ಪ ಭಾರತೀಯ ರಾಜ ಹೆಸರುಗಳು ತುಂಬ ನಡೀತಾ ಇತ್ತು. ಆಮೇಲೆ ಮೊದಲ್ ಮರ್ಯಾದೆ ಅಂತ ಒಂದು ಪಿಕ್ಚರ್ ಸೂಪರ್ ಹಿಟ್ ಆಗಿತ್ತು, ಮೊದಲ್ ಮರ್ಯಾದೆ, ಶಿವಾಜಿ ಗಣೇಶನ್. ಆಮೇಲೆ ಅದರಲ್ಲೊಂದು ಹಾಡು ಬರ್ತೀನಿ, ಅದನ್ನ ನಿಲಾವೇನಾಥ ಕೈಲೆ ಪುಡಿಚಿನ ಅಂತ ಒಂದು ರಂಜನಿ ಅಂತ ಹೀರೋಯಿನು ಹುಡುಗಿ, ಆಕೆ ತುಂಬ ಚೆನ್ನಾಗಿ ಮಾಡಿದ್ದು. ಸೊ ನಾ ಯೋಚನೆ ಮಾಡಿದೆ, ಪ್ರೊಡ್ಯೂಸರ್ಗೆ ಹೇಳಿದೆ, ಕನ್ನಡ ವರ್ಷನ್ ತಮಿಳು ವರ್ಷನ್ ಡಬಲ್ ವರ್ಷನ್ ಮಾಡೋಣ ಪಿಕ್ಚರ್, ಇದನ್ನು ಬೈಲಿಂಗ್ವೆಲ್ ಮಾಡೋಣ, 2 ಕನ್ನಡ ಇವರು ಮಿಕ್ಸ್ ಮಾಡೋಣ ಅಂತ ಹೇಳಿದೆ. ಓಕೆ ಮಾಡು ಅಂತ ಹೇಳಿದ್ರು. ನಾನು ಸೀದಾ ಬಾಂಬೆ ಇವರು ಸ್ಕ್ರಿಪ್ಟ್ ಕೊಟ್ಟಿದ ತಕ್ಷಣ ಇಮಿಟ ಹೋದೆ, ಮಡ್ರಾಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಕೆ ಕನ್ಯಾಕುಮಾರಿದ್ರೆಲ್ಲ ಶೂಟಿಂಗ್ ಮಾಡ್ತಾಯಿದ್ಲು. ಭಾರತೀಯ ರಾಜ್ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಅವ್ರ ಹತ್ರ ಹೋಗಿ ಅಲ್ಲಿ ಸೈನ್ ಮಾಡಿಸ್ಕೊಂಡು ಬಂದೆ. ರಂಜಿನಿ, ಆಮೇಲೆ ರಾಜ, ದಗುಪಾಟಿ ವೆಂಕಟೇಶ್ ಅಂತ ಆತನ ಹೆಸರು, ರಾಜ ಅಂತ ಕರಿತಾಯಿದ್ರು. ಆತನ ಇದು ರೆಡಿ ಮಾಡಿಸ್ಕೊಂಡು ಹೀರೋ, ಮತ್ತು ದಿನೇಶ್ ಅಣ್ಣ, ಆಮೇಲೆ ಅಲ್ಲಿ ಸೆಂದಿಲ್ ಅಂತ ತಮಿಳಿನ ಸೆಂದಿಲು, ಆಮೇಲೆ ಇಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು, ಇವರೆಲ್ಲ ಆಯ್ಕೆ ಮಾಡಿ ರೆಡಿ ಮಾಡ್ತು. 2 ಭಾಷೆಯಲ್ಲಿ ಚಿತ್ರ, 2 ಭಾಷೆ ಮಾಡೋದು ಅಂತ ಆಯಿತು. ನಾಯಕಿ ಸೇಮ್ 2 ಬೇರೆ ಕ್ಯಾರೆಕ್ಟರ್. ಶಂಕರ್ ಗಣೇಶು ಮ್ಯೂಸಿಕ್ಕು ಅದಕ್ಕೆ, ಯಾಕಂದರೆ ನಾನು ಹೆಂಡತಿ ಸೂಪರ್ ಹಿಟ್ ಆಗೈತಲ್ಲ ಇದು ಮ್ಯೂಸಿಕ್ಕು. ಹೌದು. ಸೊ ಅದೇ ಹಾಗೇನೆ ಶಂಕರ್ ಗಣೇಶ್ ಮ್ಯೂಸಿಕ್ಕು ಎಲ್ಲ ಮಾಡಿ ಅದು ಭಾಳ ದೊಡ್ಡ ಇದಾಯಿತು. ಸಾಂಗ್ ರೆಕಾರ್ಡಿಂಗ್ ಹಿಂಗಾಯಿತು ಅಂದರೆ, ಅವಾಗ ತಾನೇ ಈ ಸಂಕೇತು, ಚಾಮುಂಡೇಶ್ವರಿ ಎಲ್ಲ ಬರ್ತಾಯಿದ್ವಿ ಇಲ್ಲಿಗೆ, ಕನ್ನಡದಲ್ಲೇ ಮಾಡಬೇಕು ಅಂತ ಒಂದು ಇದು ಶುರುವಾಗಿತ್ತು. ಆಗ ನನಗೂ ಯಾರೋ ಹೇಳಿದ್ರು ಕೆಲವೆಲ್ಲ, ಇಲ್ಲೇ ಮಾಡೋಣ, ಇದು ಸಾಂಗ್ ರೆಕಾರ್ಡ್ ಇಲ್ಲೇ ಮಾಡಿರಿ ನೀವು ಅಂದ್ಬಿಟ್ಟು. ನಾನು ಇಲ್ಲ ಸರ್, ಇನ್ನೂ ಸೆಟ್ ಆಗಿಲ್ಲ ಇಲ್ಲಿ. ನಾನು ಈಗ ಆ್ಯಕ್ಚುಲಿ ಪೇಪರ್ನ ದೊಡ್ಡದಾಗಿ ಕೊಟ್ಬಿಟ್ಟಿದ್ದೀನಿ, ಏನಂತ ಅಗ್ನಿಕನ್ಯೆ 70mm ಅಂತ ದೊಡ್ಡ ಕನ್ನಡ ಪೇಪರ್ದಲ್ಲಿ ದೊಡ್ಡ ಡಬಲ್ ಪೇಜ್ ಕೊಟ್ಬಿಟ್ಟಿದ್ದೀನಿ. ಅಡ್ವರ್ಟೈಸ್ಮೆಂಟ್ ರಂಜಿನಿ ಹಿಂಗೆ ಒಂದು ರಾಜ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ, ಕಲ್ಲು ಎಲ್ಲ ಬ್ಲಡ್ಡು, ಒಂದು ಫೆರಷಿಯಸ್ ಲುಕ್ ಬಂದ್ಬಿಟ್ಟಿದೆ. 70mm ಅಗ್ನಿಕನ್ಯೆ ಕನ್ನಡ ತಮಿಳ್ ಅಂತ ಫಸ್ಟ್ ಟೈಮ್ ಬಂದ್ಬಿಟ್ಟಿದೆ. ಆಮೇಲೆ ತಾನೇ ಇವು ಪ್ರೇಮಲೋಕ, ಆಮೇಲೆ ಆಫ್ರಿಕಾದಲ್ಲಿ ಶೀಲಾ ಎಲ್ಲ ಬಂದಿದ್ದು. ಪಿಕ್ಚರ್ ಯಾವ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು, ಬಟ್ ಅನೌನ್ಸ್ಮೆಂಟ್ ಪೇಪರ್ ಕೊಟ್ಟಿದ್ದೆ ನಾನು, ಅಗ್ನಿಕನ್ಯೆ 70mm ಅಂದ್ಬಿಟ್ಟು. ಇಡೀ ಗಾಂಧಿನಗರ ಎಲ್ಲ ನನ್ನ ನೋಡೋ ಥರ ಏನಪ್ಪ ಇವನು ಹಿಂಗೆ ಎಲ್ಲಿಂದ ಬಂದ, ಏನೋ ಹಿಂಗೆ ಮಾಡಿದೆ, ಹಿಂಗೆ ನೋಡಿ 70 ಅಂತ ಇದಾಕವನೇ ಅಂತ. ನನ್ನ ಯಾರ್ಯಾರು ನನ್ನ ನೆಗ್ಲೆಕ್ಟ್ ಮಾಡ್ತಾರಲ್ಲ ಬಂದು ಆತ ಚೆನ್ನಾಗಿ ಮಾತಾಡೋಕೆ ಶುರು ಮಾಡೋರೆ, ಕೆಲಸ ಮಾಡೋರು, ಅವರು ಇವರು ಡ್ರೈವರ್ಗಳು ಎಲ್ಲ. ಸೊ ಎಲ್ಲ ಟೆಕ್ನಿಷಿಯನ್ ಎಲ್ಲ ಫುಲ್ ಮೊದಲೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ನನ್ನ, ಇವನು ಸುಳ್ಳಿ ಪಿಕ್ಚರ್ಗೆ ಇವನು ಏನು ಮಾಡ್ತಾನೆ ಅನ್ನೋರು. ಅದೇ ಥರ ಎಲ್ಲ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲ ಬಂದು ಇವನ್ನ ಅಂತ ಬರೋಕ್ಕೆ ಶುರು ಮಾಡಿದ್ರು. ಎಷ್ಟು ಜನಕ್ಕೆ ಅಂತ ನಾನು ಇದು ಮಾಡೋಕ್ಕಾಗುತ್ತೆ, ಬಟ್ ನನ್ನಲ್ಲಿ ಒಂದು ಚಾಯ್ಸ್ ಇತ್ತು, ಇವ್ರ ಜೊತೆ ಮಾಡಬೇಕು, ಇವ್ರು ಇಟ್ಕೋಬೇಕು, ಇವ್ರ ಜೊತೆ ಅಂತ. ಅದೇ ಥರ ಅಂದ್ಕೊಂಡು ಶಂಕರ್ ಗಣೇಶ್ ಮ್ಯೂಸಿಕ್ ಹಾಕ್ಕೊಂಡು ಸಾಂಗ್ ರೆಕಾರ್ಡಿಂಗ್ಗೆ 70mm ಥಿಯೇಟ್ರ್ ಬುಕ್ ಮಾಡಿದ್ದೀವಿ ಮಡ್ರಾಸಲ್ಲಿ. 70mm ಥಿಯೇಟ್ರ್ ಬುಕ್ ಮಾಡಿ 1 ವಾರ ಮುಂಚೆ SP ಬಾಲಸುಬ್ರಹ್ಮಣ್ಯಂ ಬುಕ್ ಮಾಡಿದ್ದೀವಿ. ಕಾರಣ ಏನು, ಅಲ್ಲಿ ತೋರಿಸ್ಬೇಕು 70mm ಥಿಯೇಟ್ರ್ನಲ್ಲಿ ಏನು ರಿಸಲ್ಟ್ ಬರುತ್ತೆ, ಅಲ್ಲಿ ಕ್ವಾಲಿಟಿ ಏನಿದೆ. ನೀವು ಇಲ್ಲಿ ಬಂದು ಇಲ್ಲಿ ಮಾಡಿ ಅಂತ ಇದ್ದೀರಾ, ಇಲ್ಲಿ ಕರೆಕ್ಟ್ ಸೆಟ್ ಮಾಡಿದ್ಮೇಲೆ ನಾವು ಇಲ್ಲಿ ಮಾಡ್ಬೋದು ಅಂತ ತೋರಿಸ್ಬೇಕು ಅಂತ. ಇನ್ನು 40 ಜನ ಪ್ರೆಸ್ ಎಲ್ರಿಗೂ ಇಲ್ಲಿ ಸುಧೀಂದ್ರ ವೆಂಕಟೇಶ್ ಅಂದ್ಬಿಟ್ಟು PR ಹೌದು ಅವ್ರು ಹೇಳ್ಬಿಟ್ಟು 40 ಜನಕ್ಕೆ ಇವರು ಇದು ಮಾಡಿದ್ದಾರೆ, ಲಿಸ್ಟ್ ಮಾಡಿದ್ದಾರೆ. ಇವ್ರಿಗೆ ಬರ್ತಾರೆ ಎಲ್ಲ ಪೇಪರು, ಪ್ರೆಸ್ಸು ಎಲ್ಲ ದೊಡ್ಡ ದೊಡ್ಡ ಮಹಾನುಭಾವರು ಎಲ್ಲ, ಸುಬ್ರಾಯರು, ವಿಜಯಮ್ಮ ಅವರು,
ಈ ಥರ ಎಲ್ಲ ದೊಡ್ಡ ದೊಡ್ಡವರೇ, ಸೀತಾರಾಮ್ ಸಾರು, ಎಲ್ಲ ಮಹನೀಯರೆಲ್ಲ, ನಮ್ಮ YNK ಸರ್, ಹಾಂ ಹಾಂ, ಎಲ್ಲ ದೊಡ್ಡ ದೊಡ್ಡವರೇ ಬರೋ 40 ಜನ ಟೋಟಲ್ ಬಂದು ನಾನು ಇಲ್ಲಿ ಸ್ವಾಗತ್ ಹೋಟ್ಲಲ್ಲಿ 40 ರೂಮ್ ಫುಲ್ಲು ಬುಕ್ ಮಾಡಿ ಆಚೆ ನಿಂತ್ಕೊಂಡಿದ್ದೀನಿ. ಇವರು ಎಲ್ಲ ಕಾಯ್ತಾ ಇದ್ದೀನಿ, ಎಲ್ಲ ಕರ್ಕೊಂಬಂದು ವೆಂಕಟೇಶ್ ಅವರು. ಆಮೇಲೆ ಎಲ್ಲ ಒಂದೊಂದು ಕೀ ಕೊಡ್ತಾರೆ. ವೆಂಕಟೇಶ್ ಅವರು, ಸುಧೀಂದ್ರ ಅವರು, ಏನಪ್ಪ ನೀನು ಹೊಟ್ಟೆಲ್ಲ ಏನೋ ಒಂದು ಮಾಡಿದೆ ಬಿಡು ಅಂತ ಒಂಥರ ಅವ್ರ ತಮಾಷೆ ಕ್ಯಾರೆಕ್ಟರ್, ತಮಾಷೆ ಮಾಡಿಕೊಂಡು ನನ್ನ ಜೊತೆಲಿ ಇನ್ನು ಅದು ಇದು ಜೋಕ್ ಹಾಕೊಂಡು ನನ್ನ ಜೊತೆ ಭಾಳ ಆತ್ಮೀಯರವರು. ಸೊ ಆವಾಗ ಅವ್ರಿಗೆ ವೆಂಕಟೇಶ್ ಸುಧೀಂದ್ರ ಅವರೇ, ಇವ್ರಿಗೆ ಸರ್ ಎಲ್ಲರಿಗೂ ಇವತ್ತು ಕಂಪ್ಲೀಟು ಇದು ಗಾಡಿ ಕೊಡ್ತೀವಿ, ಎಲ್ಲ ಕರ್ಕೊಂಡೋಗಿ ಎಲ್ಲ ಸುತ್ತಾಕ್ಸ್ಕೊಂಬಿಡ್ವಿ, ಇವತ್ತೆಲ್ಲ ಏನೂ ಇಲ್ಲ ಇವ್ರಿಗೆ, ನಾಳೆ ರೆಕಾರ್ಡಿಂಗ್ ಇರೋದು, ಒಂದಿನ ಮುಂಚೆ ಇದ್ದಕ್ಕೆ ಕರೆದ್ರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಲಿ ಇವರು, ಯಾಕಂದರೆ ಅಲ್ಲೇ ಬೆಂಗಳೂರಲ್ಲೇ ಇದ್ದು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಅವರು. ಅದೇ ಥರ ಎಲ್ಲೂ ಒಳ ಆಯ್ತು ಬಿಡ್ರಿ ಅಂತ ಎಲ್ಲ ಕರ್ಕೊಂಡು ಹೋಗ್ಬಿಟ್ರು. ನೆಕ್ಸ್ಟ್ ಡೇ 9 ಗಂಟೆಗೆ ಎಲ್ಲರೂ ಬಂದರು. ಪ್ರಸಾದ್ 70 ಆಮೇಲೆ ರೆಕಾರ್ಡಿಂಗು, ಸಾಂಗ್ ಎಲ್ಲ ರೆಡಿ ಆಗ್ತಾ ಇದೆ. ಅಲ್ಲಿ SP ಬಾಲಸುಬ್ರಹ್ಮಣ್ಯ ಅವರ ಅಸ್ಟೇಟ್ ಓಡ್ ಬಂದ. ಸರ್ SP ಅವರು ಇವತ್ತು ಬರೋಕ್ಕಿಲ್ಲ, ಅವರು ಕೆ ರಾಘವೇಂದ್ರ ಅವರು ಇದು ಹಾಡು ಇದೆ, ಅದಕ್ಕೆ ನಾಳೆ ನಿಮ್ಮದು ಬಂದು ಟ್ರ್ಯಾಕ್ ಮಿಕ್ಸ್ ಮಾಡ್ತಾರಂತೆ ಅಂತ ಹೇಳ್ದ. ನನಗೆ ಫುಲ್ಲು ಟೆನ್ಷನ್ ಆಗೋಯ್ತು. ಯಾಕೆ ಇಷ್ಟು ಜನ 40 ಜನ ಬಂದಿದ್ದಾರೆ. ಈಗ ಅವರು ಬಂದು ಅವ್ರ ಎದುರುಗಡೆ ಹಾಡಲಿಲ್ಲ ಅಂದರೆ ಆಮೇಲೆ ಅವ್ರಿಗೂ ಒಂಥರ ಮನಸ್ಸು ಬೇಜಾರಾಗುತ್ತೆ. ಅದನ್ನು ತೋರ್ಸೋಕ್ಕೆ ನೀವು ಕರ್ಕೊಂಬಂದ್ರು, ಅವ್ರು ತೋರಿದ್ರು. ಸೊ ಅಲ್ಲಿಲ್ಲ ಅಂದರೆ ಹೆಂಗಾಗುತ್ತೆ, ನನಗೆ ಇಮ್ಮಿಡಿಯಾಗಿ ಟೆನ್ಷನ್ ಆಗೋಯ್ತು. ಆಮೇಲೆ ಪ್ರೊಡ್ಯೂಸರ್ಗೆ ಒಂಥರ ಅಪ್ಸೆಟ್ ಆಗೋಯ್ತು. ಏಕೆ ತುಂಬ ಉನ್ಕು ಅಡ್ವಾನ್ಸ್ ಕೊಟ್ಬಿಟ್ಟು ಎಲ್ಲ ಇದು ಹೇಳಿಲ್ವ ನೀವು, ಡೇಟ್ ತೊಗೊಂಡಿಲ್ವ ನೀವು ಅಂತ ನನಗೆ ಕೇಳ್ತಾರೆ. ಸರ್ ತೊಗೊಂಡಿದ್ದೀನಿ, ಮತ್ತೆ ಯಾಕೆ ಬರ್ತಾ ಇಲ್ಲ ಅವರು ಅಂತ ಅವ್ರಿಗೆ ಸರ್ ಅಂತಂದ್ಬಿಟ್ಟು ಸೀದಾ ಕಾರ್ಡ್ ತೊಗೊಂಡು AVM ಸ್ಟುಡಿಯೋದಲ್ಲಿ ಇದ್ರು ಅವರು. ಹೋದೆ ನೆಟ್ಗೆ. ಅವರು ಸರ್ ನಮಸ್ಕಾರ ಅಂದೆ. ನಮಸ್ಕಾರ ಅಂದರು. ಸರಿ ಸರ್ ಕೂತ್ಕೊಂಡಿದ್ದೆ, ರಿಹರ್ಸಲ್ ಮಾಡ್ತಾಯಿದ್ರು. ಆಮೇಲೆ ನೋಡಿದ್ರೆ ಇದು ರಿಹರ್ಸಲ್ ಮುಗಿಯೋಂಗೆ ಕಾಣ್ತಾ ಇಲ್ಲ, ಇನ್ನು ರಾಘವೇಂದ್ರ ಇನ್ನೂ ಬಂದಿರಲಿಲ್ಲ. ಆಮೇಲೆ ಒಳಗಡೆ ಸೀದಾ ಬಾಲ್ ತೊಗೊಂಡು ಹೊರಡೋದೆ. ಏನಪ್ಪ ಅಂದರು. ಸರ್ ಈ ಥರ ಬನ್ನಿ ಸರ್ ಇದು ಹಾಡು. ಬಂದು ಹೇಳಿಲ್ವ ನಿಮಗೆ, ನಾನು ನಾಳೆ ಬರ್ತೀನಿ. ಸರ್ ನಾಳೆ ಬರ್ತೀನಿ ಹೆಂಗೆ ಸರ್, ನಿಮ್ಗೆ ನಾನು 1 ವಾರ ಮುಂಚೆ ನಿಮ್ಗೆ ನಾನು ಡೇಟ್ ಕನ್ಫರ್ಮ್ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ. ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ ನಾನು, ಅವ್ರ ಕೇಳಿ ನೋಡಿ. ಅವರು ಹೌದು ನನಗೆ ಗೊತ್ತು, ಬಟ್ ಇಲ್ಲಿ ರಾಘವೇಂದ್ರ ಅವ್ರದ್ದು ಇಂಪಾರ್ಟೆಂಟು. ಸರ್ ರಾಘವೇಂದ್ರ ಎಷ್ಟು ಇಂಪಾರ್ಟೆಂಟು, ನನಗೆ ನೀವು ಅಷ್ಟೇ ಇಂಪಾರ್ಟೆಂಟ್. ಅಲ್ಲಿ ನಮ್ಮ ಪ್ರೆಸ್ಗೋಸ್ಕರ ನಿಮ್ಮನ್ನು ನೋಡೋಕ್ಕೆ ಅವ್ರು ಬಂದಿರೋದಿಲ್ಲಿ 40 ಜನ ಬಂದಿದ್ದಾರೆ. ನೀವು ಬರಲಿಲ್ಲ ಅಂದರೆ ನಾನು ಹೋಗಿ ಅಲ್ಲಿ ಬರಲ್ಲ ಅಂತಂದರೆ ಅವಾಗ ನಿಮ್ಮ ಹೆಸರು ಕೆಟ್ಟೋಗುತ್ತೆ. ಸೊ ಹಿಂಗಿದೆ ಸರ್ ಪರಿಸ್ಥಿತಿ ಅಂದರೆ. ಆಗ ಸ್ವಲ್ಪ ಅವ್ರಿಗೆ ಸ್ವಲ್ಪ ಆವಾಗ ಅಪ್ಸೆಟ್ ಆಯಿತು. ಅವ್ರಿಗೆ 40 ಜನ ಎಂತಕ್ಕೆ ಬಂದಿರ ಸರ್, ನಾಳೆ ದಿನ ನಿಮ್ಮನ್ನು ನೋಡ್ಸೋಕ್ಕೆ ಇಲ್ಲಿ ಕ್ವಾಲಿಟಿ ಹೆಂಗಿದೆ, 70 ಥಿಯೇಟ್ರ್ ಬುಕ್ ಮಾಡಿ ನಾನು ಎಷ್ಟು ತಿಂಗಳಿಂದ ಬುಕ್ ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಗೆ ನಾನು 1 ವಾರ ಮುಂಚೆ ಯಾಕೆ ಬುಕ್ ಮಾಡಿದ್ದೀನಿ ನೋಡಿ, ದಯವಿಟ್ಟು ನೋಡಿ. ಈಗ ಅಲ್ಲಿ ನೀವು ಬರಲಿಲ್ಲ ಅಂದರೆ ನನಗಲ್ಲಿ ಎಷ್ಟು ಟೆನ್ಷನ್ ಆಗುತ್ತೆ. ನಮ್ಮ ಪ್ರೊಡ್ಯೂಸರ್ ಅಪ್ಸೆಟ್ ಆಗಿದ್ದಾರೆ ಆಲ್ರೆಡಿ. ನಾವು ಎಂತಕ್ಕೆ ಇಲ್ಲ, ಬೆಂಗಳೂರಿನ 40 ಜನ ಇಲ್ಲಿ ಕರ್ಕೊಂಬಂದು ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ ನಿಮ್ಮನ್ನು ನೋಡಿಸ್ಬೇಕು, ನಿಮ್ಮ ಹತ್ರ ಹಾಡೋದನ್ನ ಅವ್ರು ನೋಡಬೇಕು, ಅವರು ಕ್ವಾಲಿಟಿ ನೋಡಬೇಕು ಅನ್ನೋ ಥರ ನಾವು ಇಂಟೆನ್ಷನ್ ಕರೆದಿರೋದು ಅಂತ ಹೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಅರ್ಥ ಆಯಿತು. ಅವ್ರೇನು ಮಾಡೋದು, ಸರಿ ಬರ್ತೀನಿ ನಾವು ಹೋಗಪ್ಪ ಅಂತ ಹೇಳಿದ್ರು. ನೆಟ್ ಬಂದೆ ಒಂದು ಅರ್ಧ ಗಂಟೆ ಬಿಟ್ಟು ಬಂದರು. ಹಾಡು ಹೇಳಿದ್ರು, ಮನದ ಕೋಟೆಗೆ ಮುತ್ತಿಗೆ ಹಾಕಿ ನನ್ನ ಕದ್ದೊಳ್ಳಿ ಅಂತ ಒಂದು ಸಾಂಗು. ಅದು ನೋಡಿ, ಅದು ಭಾಳ ಚೆನ್ನಾಗಿದೆ ಸಾಂಗ್. ಎಲ್ಲ ಆದಮೇಲೆ ಎಲ್ಲ ಪ್ರೆಸ್ಸು ಅವ್ರಿಗೇನೋ ಕೇಳಬೇಕು ಕ್ವಶನ್ಗಳು ಅದು ಇದು ಕೇಳಿದ್ರು. ಅದು ಎಲ್ಲ ಸರಿ ಹೋಯ್ತಲ್ಲ. ಆಮೇಲೆ ಇಂಟ್ರಾಕ್ಷನ್ ಎಲ್ಲ ಮಾಡಿದ್ರು. ಆಮೇಲೆ ಅದು ಮುಗೀತು. ಅವರು ನಾನು ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ಪರವಾಗಿಲ್ಲ ಬಿಡಪ್ಪ ಆಯಿತು ಅಂತ ಅವ್ರೇನು ಮನಸ್ಸಿಗೆ ಹೆಚ್ಕೊಳ್ಳಿಲ್ಲ. ಅವ್ರದ್ದು ನನ್ನ ಪರಿಸ್ಥಿತಿ ಅವರು ಅರ್ಥ ಮಾಡ್ಕೊಂಡ್ರು. ಯಾಕಂದರೆ ಜೀವನ ಡಮಾರ್ ಅಂತ ಹೋಗಿ ಅಲ್ಲಿ ಕೇಳ್ತಾ ಅವ್ರು ಸ್ವಲ್ಪ ಟೆನ್ಷನ್ ಆಗೋಯ್ತು. ಯಾಕಂದರೆ ಇದ್ರಿಗೂ ಯಾರು ಆ ಥರ ಕೇಳಿರಕ್ಕಿಲ್ಲ ಅವ್ರಿಗೆ. ಆಮೇಲೆ ಅವ್ರಿಗೂ ಅರ್ಥ ಆಯಿತು ನಾನು ಎಂತ ಕೇಳಿದೆ ಅಂತಂದ್ಬಿಟ್ಟು. ಹೌದು. ಆಮೇಲೆ ಅವ್ರಿಗಿನ್ನೂ ಅದು ಆಯಿತು. ಅವ್ರಿಗೆ ಹಂಗಂದ್ರು ಇನ್ನೂ ಹುಡುಗ ಬುದ್ಧಿ ಅನ್ನೋ ಥರ ಬೆನ್ನಿಂಗೆ ತಟ್ಬಿಟ್ಟು ಹೋದರು. ಸರಿ. ಆಮೇಲೆ ಅದು ಸಾಂಗ್ ಮುಗಿದು ಬಂದಮೇಲೆ ಸೀದಾ ಸ್ಟಾಕ್ ಅಷ್ಟೆಲ್ಲ ಫೈನಲ್ ಆಯಿತು. ಆಮೇಲೆ ಅದು ಶೂಟಿಂಗ್ಗೆ ನಾವು ಹೋದ್ವಿ. ಮೈಸೂರಲ್ಲಿ ಫಸ್ಟ್ ಒಂದು ಶೆಡ್ಯೂಲ್ ಆಯಿತು. ಆಮೇಲೆ ಬೇರೆ ಲೊಕೇಶನ್ ಎಲ್ಲ ಮಾಡಿಕೊಂಡು ಆಮೇಲೆ ಜೋಗ್ ಫಾಲ್ಸ್ಗೆ ಹೋದ್ವಿ. ಜೋಗ್ ಫಾಲ್ಸ್ ಆ್ಯಕ್ಚುಲಿ ಮುಂಚೆನೇ 1 ತಿಂಗಳು 1-2 ತಿಂಗಳು ಮುಂಚೆನೇ ಹೋಗಿ ಲೊಕೇಶನ್ ನೋಡ್ಕೊಂಡ್ಬಂದಿದ್ವಿ ನಾವು. ಕುಮಟ ಅದು ಇದೆಲ್ಲ ಕಾರವಾರ ಎಲ್ಲ ಹೊನ್ನಾವರ ಎಲ್ಲ ಹೋಗಿ ಲೊಕೇಶನ್ ನೋಡ್ಕೊಂಡ್ಬಂದಾಯಿತು. ಆಮೇಲೆ ಜೋಗ್ ಫಾಲ್ಸಿಂದ ಒಂದು 30-40 ಕಿಲೋಮೀಟ್ರ್ ಒಳಗಡೆ ಡೀಪ್ ಫಾರೆಸ್ಟ್ ಒಂದಿದೆ. ಅಲ್ಲಿಗೆ ನಾವು ಲೊಕೇಶನ್ಗೆ ಹೋಗ್ಬೇಕಾದ್ರೆ ಜೀಪು ಬೇಕಾಗಿತ್ತು. ಯಾವುದೋ ಬರೀ 4 ವೀಲ್ ಡ್ರೈವ್ ಅಂತ ಹೇಳ್ತಾರಲ್ಲ, ಪೆಟ್ರೋಲ್ ಜೀಪು, ಅದು ಮಾತ್ರ ಹತ್ತೋದು ಬೆಟ್ಟದ ಮೇಲೆ. ಆರ್ಡಿನರಿ ಜಿಪ್ ಹೋಗೋ ಸಾಧ್ಯ ಇಲ್ಲ, ಅಷ್ಟೊಂದು ಕಠಿಣ ರಸ್ತೆಗಳು. ಎಲ್ಲಿ ಸ್ಲಿಪ್ ಆದ ಇಲ್ಲಿ ಕೆಳಗೆ ಬೀಳ್ತೀವಿ ಆ ಥರ ರಸ್ತೆಗಳೇ. ಸೊ ನಾವು ಜೀವ ಹಿಡ್ಕೊಂಡು ಹೋಗಿದ್ವಿ ಲೊಕೇಶನ್ ನೋಡೋಕ್ಕೆ. ಅದು ಹೊನ್ನಾವರ ಬೀಚ್ ಒಳಗಡೆ ಎಲ್ಲ
ಈ ಜೀಪ್ನವ್ನು ಏನು ಮಾಡೋನು ನಮಗೆ ಗೊತ್ತಿಲ್ಲ. ನಾನು ನಮ್ಮ ಅಸೋಸಿಯೇಟ್ ಭೀಮಾ ನಾಗರಾಜ್ ಅಂತ ಇದ್ದರು, ಅವ್ರು ಪ್ರೊಡ್ಯೂಸರ್ ರೂಮಲ್ಲೇ ಇರ್ತಾಯಿದ್ರು. ನಾವು ಇಬ್ಬರು ಹೋದ್ವಿ. ಸರ್ ನೀವು ಬರೋದು ಬೇಡ, ಕಾಡು ಗಿಡ್ ಬೇಡ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಸರಿ ನೋಡಿ ಬನ್ನಿ ನೀವು ಅಂತಂದ್ಬಿಟ್ಟು ಅವರು ಲೊಕೇಶನ್ ಒಳಗೆ ನಾನೇ ಬರ್ಬೇಕು ಹೋಗಪ್ಪ ಅಂತಂದ್ಬಿಟ್ಟು ಅವ್ರು ಹೇಳ್ಬಿಟ್ರು. ನಾವು ಹೋದ್ವಿ. ಹೋಗ್ಬೇಕಾದ್ರೆ ಪೆಟ್ರೋಲ್ ಜೀಪು ಹಿಂದಗಡೆ ಏನೂ ಇಲ್ಲ. ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಸರ್ ಇಲ್ಲಿ ನೋಡಿ ಅಲ್ಲಿ ನೋಡಿ ಹಂಗೆ ಹೇಳ್ಬಿಟ್ಟು ಅವ್ರು ಒಂದು 2 ನಿಮಿಷ ಬರ್ತೀವಿ ಸರ್ ಅಂತಂದು ಹೊಟ್ಟೋಗ್ಬಿಟ್ಟಾರೆ ಗಾಡಿ ತೊಗೊಂಡು. ಆಮೇಲೆ ನಾವು ಲೊಕೇಶನ್ ಎಲ್ಲ ನೋಡಿಕೊಂಡು ಬಸ್ ನೋಡ್ತೀವಿ. ಅಷ್ಟು ಬಂದ ನೋಡಿದ್ರೆ ಫುಲ್ಲು ತುಂಬಿದೆ ಕೆಳಗಡೆ. ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ನಾವು ಬಂದು ಕೂತ್ಕೊಂಡು ಜಿಪ್ ಬಂತು ನೋಡಿದ್ರೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ಹಿಡ್ಕೊಂಬಿಟ್ರೆ ಅವನ್ನ ಹಿಡ್ಕೊಂಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಆಗ ಅವನು ಏನೇನೋ ಹೇಳ್ತಾ ಇದ್ದಾರೆ. ಲಾಸ್ಟ್ಗೆ ಇವರು ಡೈರೆಕ್ಟ್ರು ಜನಾರ್ದನ್ ಅವರು, ಇವರು ಅಸೋಸಿಯೇಟ್ ಲೊಕೇಶನ್ ಒಳಗೆ ಬಂದಿದ್ದು ಅಂತ ಎಲ್ಲ ಹೇಳಿ ಮಾತಾಡ್ತಾ ಇದ್ದಾನೆ, ನಿಮ್ಮನ್ನು ತೋರಿಸ್ತಾ ಇದ್ದಾನೆ. ಆಮೇಲೆ ಹಲೋ ಸರ್ ನಮಸ್ಕಾರ ಸರ್. ಆವಾಗ ತಾನೇ ನಾನು ಈ ಥರ ಯಾವ ಪಿಕ್ಚರ್ ಯುವನ ಸುಳಿ ಅಂತ ಮಾಡಿ ಚೆನ್ನಾಗಿತ್ತು ಸರ್ ನೋಡಿದ್ದೆ ಹಾಗೆ ಅಂತ ಹೇಳ್ಬಿಟ್ಟು ಸರ್ ಹೋಗಿ ಸರ್ ಅಂತ ಕಳಿಸ್ಬಿಟ್ರು. ಅದನ್ನು ಚೆಕ್ಕು ಮಾಡಲಿಲ್ಲ. ಆಮೇಲೆ ಗೊತ್ತಾಯಿತು ಅವ್ರೇನೋ ಸ್ಮಗ್ಲಿಂಗ್ ಸಾಮಾನು ಅದರೊಳಗೆ ಇಟ್ಕೊಂಬಂದಿದ್ದಾರೆ. ಆಮೇಲೆ ನಾವು ಇನ್ನೊಬ್ಬ ಬಂದು ಹೇಳ್ದ ಸರ್ ನೆಕ್ಸ್ಟ್ ನೀವು ಹೋದರೆ ಅವ್ನ ಗಾಡಿ ತೊಗೊಂಡು ಹೋಗ್ಬೇಡಿ, ನೆನ್ನೆ ನೀವು ಒಳಗಡೆ ಹೋಗ್ಬಿಡ್ತಾ ಇದ್ರಿ, ಯಾಕೆ ಅವನ ಒಳಗಡೆ ಸ್ಮಗ್ಲಿಂಗ್ ಸಾಮಾನು ಏನೇನು ತಂದೋ ದೇವ್ರಿಗೆ ಗೊತ್ತು. ಐ ಥಿಂಕ್ ಮೋಸ್ಟ್ಲಿ ಅವರು ಕಳ್ಬಟ್ಟಿ ಅಂತ ಹೇಳ್ತಾರಲ್ಲ, ಕಳ್ಬಟ್ಟಿ ಮಾಡಿದ್ರು ಅಂತ ಕಾಣುತ್ತೆ. ಕೆಳಗಡೆ ಎಲ್ಲ ಫಿಲ್ಲಪ್ ಮಾಡ್ಕೊಂಡು ಬಂದವ್ರೆ. ಸೊ ಆಮೇಲೆ ಹಂಗೆಲ್ಲ ಮಾಡ್ತಾರೆ ಅವರು. ಒಳಗಡೆ ಎಲ್ಲ ಶ್ರೀಗಂಧನೇ ಅದೆಲ್ಲ ಕದ್ಕೊಂಬರ್ತಾರೆ, ಕಳ್ಬಟ್ಟಿ ತೊಗೊಂಬರ್ತಾರೆ. ನೀವು ಶೂಟಿಂಗ್ ಅಂದ ತಕ್ಷಣ ಪೊಲೀಸರು ಏನೋ ಎಲ್ಲ ಬಿಟ್ಬಿಟ್ಟವ್ರೆ, ಇಲ್ಲಾಂದರೆ ಅವ್ರಿಗೆ ಇದು ಮಾಡಿರೋರು ಅಂತ ಹೇಳಿದ್ರು. ನೆಕ್ಸ್ಟ್ 2 ದಿನ ಅಲ್ಲೇ ಇದ್ವಿ ನಾವು. ಆಮೇಲೆ ಅವ್ನು ತೊಗೊಳ್ಳಿಲ್ಲ, ಬೇರೆ ಕಡೆ ಬೇರೆಯವ್ರಿಗೆ ತೊಗೊಂಡ್ವಿ. ಹಂಗೊಂದು ಆಯಿತು. ಆಮೇಲೆ ಸೊ ಲೊಕೇಶನ್ ಎಲ್ಲ ಮುಡುಕಿದ ಮೇಲೆ ಜೋಗ್ ಫಾಲ್ಸ್ಗೆ ಮತ್ತೆ ಶೂಟಿಂಗ್ ಹೋದ್ವಿ ನಾವು. ಹೋದರೆ ಅಲ್ಲಿ ಒಂದು ಚಿನ್ನಿ ಪ್ರಕಾಶು ಇವರು ಡ್ಯಾನ್ಸ್ ಮಾಸ್ಟ್ರು, 30 ಜನ ಡ್ಯಾನ್ಸರ್ಸು. ಫಸ್ಟು ನೋಡಿದೆ ಲೊಕೇಶನ್ ಎಲ್ಲಿ ಯಾವ ಥರ ಇದಕ್ಕೆ ಶಾರ್ಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದೆ ಫಸ್ಟು. ಸೊ ಯೋಚನೆ ಮಾಡಿದೆ. ಅವಾಗ ಇದಕ್ಕೆ ಡಿಫ್ರೆಂಟಾಗಿ ಏನೋ ಇಟ್ಟರೆ, ಮಾಮೂಲಿ ತೊಗೊಂಡು ಕ್ಯಾಮ್ರಾ ಇಟ್ಟರೆ ಚೆನ್ನಾಗಿರಲ್ಲ, ಏನು ಮಾಡೋಣ ಅಂತಂದ್ಬಿಟ್ಟು ಚಿನ್ನಿ ಪ್ರಕಾಶ್ಗೆ ಹೇಳಿದೆ, ನೋಡಪ್ಪ ಈ ಫಾಲ್ಸ್ ಹಿಂಗಿದೆ, ಈ ಎಡ್ಜಲ್ಲೆಲ್ಲ ಡ್ಯಾನ್ಸರ್ಗೆ ಇಡಿ, ನಾನು ಕ್ಯಾಮ್ರಾ ತೊಗೊಂಡು ಇಲ್ಲಿ ಬರ್ತೀನಿ, ಈ ಪೊಸಿಷನ್ ಬರ್ತೀನಿ. ಅಲ್ಲಿ ಹೆಂಗೆ ಬರ್ತೀನಿ ನೀವು ಪೊಸಿಷನ್, ಅಲ್ಲಿ ಕ್ಯಾಮ್ರಾ ಹಂಗೆ ಬರ್ತೀನಿ, ನಿಮ್ಗೆ ಯಾಕೆ ಹಂಗೆ ಬರ್ತೀನಿ, ಬಟ್ ಅಲ್ಲಿ ಫಾಲ್ಸ್ ತೋರಿಸ್ಬೇಕು, ನಾನು ಹಿಂಗೆ ಬೀಳ್ತಾ ಇರೋದು ಫಾಲ್ಸ್ ತೋರಿಸ್ಬೇಕು, ಮೇಲಿಂದ ತೋರಿಸ್ಬೇಕು. ಅವಾಗೆಲ್ಲ ಇದಿಲ್ಲ, ಏನಿಲ್ಲ, ಈ ಜಿಮ್ಮಿ ಜಿಪ್ಪು ಅವು ಇವೆಲ್ಲ. ಈಗ ಮುಂಗಾರು ಮಳೆ ಎಲ್ಲ ತೆಗ್ದಿದ್ದಾರೆ, ಜಿಮ್ಮಿ ಜಿಪ್ಪು ಇದು ಏನಪ್ಪ ಇದ್ರ ಡ್ರೋನ್ ಕ್ಯಾಮ್ರಾ ಬರುತ್ತಲ್ಲ, ಆ ಥರ ಇದರಲ್ಲಿ ತೆಗ್ದಿರೋದು ಅವೆಲ್ಲ. ಸೊ ಏನು ಮಾಡೋದು ಯೋಚನೆ ಮಾಡಿದೆ. ಆವಾಗ ಅವರು ಇವ್ರಿಗೆ ಹೇಳಿದೆ, ಕ್ರೈನ್ ಆಪ್ರೇಟರ್ಗೆ, ಕ್ಯಾಮ್ರಾ ಎಡ್ಜಲ್ಲಿಡು, ಇದು ಆರ್ಮಿಂಗ್ ಸ್ವಲ್ಪ ತಿರುಗಿಸಪ್ಪ ಅಂದೆ. ಅವರು ಸರ್ ಇದೆಲ್ಲ ರಿಸ್ಕು ಸರ್, ಇದೆಲ್ಲ ನೀವು ಹೆಂಗೆ ಫಾಲ್ಸ್ ಕಡೆ ಕ್ಯಾಮ್ರಾ ಇಟ್ಟು ತಿರುಗಿಸ ರಿಸ್ಕ್ ಸರ್, ಅದು ಏನು ರಿಸ್ಕ್ ಇಲ್ಲ, ಇಡಪ್ಪ ಡೋಂಟ್ ವರಿ ಅಂತ ಹೇಳಿದೆ. ಅವರು ಎಲ್ಲ ಟೆನ್ಷನ್ ತೊಗೊತಾ ಇದ್ದಾರೆ. ನಾನು ಫೋರ್ಸ್ ಮಾಡಿದೆ, ಹೆಂಗೆ ಇಡಪ್ಪ ನೀನು, ನಿಂಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ. ಅವರು ಅದೇ ಥರ ಇಟ್ಟರು. ಆಮೇಲೆ ನಂಗೆ ಒಂದು ಹಗ್ಗ ಕಟ್ಟು, ನೀವು ಏನಾದರೂ ಜಂಪಾರಿ ನಾನು ನೇತಾಡ್ತಾ ಇರ್ತೀರಿ, ಹೇಳ್ಕೊಂಡ್ರೆ ಮೇಲೆ ಅದೇ ಥರ ಇದು ಇಟ್ಟು ಕ್ಯಾಮ್ರಾ ಹಂಗಿಟ್ಟೆ. ಚಿನ್ನಪ್ಪಾಜು ಡ್ಯಾನ್ಸರ್ಗಳು ಎದುರ್ಕೊಳ್ತಾ ಇದ್ದಾರೆ, ಅಲ್ಲಿ ನಿಂತ್ಕೊಳ್ಳೋಕೆ ಎದುರ್ಕೊಳ್ತಾ ಇದ್ದಾರೆ ಎಡ್ಜಲ್ಲಿ ಒಂದು. ನಾನೆಲ್ಲ ಇನ್ನು ಸ್ವಲ್ಪ ಹಿಂಗೆ ಬನ್ನಿ ಬಂದೆ. ಅವ್ರು ಚಿನ್ನಪ್ಪಾಗ ಹೇಳ್ತಾರೆ, ಯಾರ್ದನ್ ಅವ್ರು ಅಲ್ಲಿ ಹೆಂಗ್ರಿ ಅವ್ರು ಡ್ಯಾನ್ಸ್ ಮಾಡ್ತಾರೆ ಸರ್, ಅಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತೆ, ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೈ ಹಿಂಗನ್ನಿ ಅಷ್ಟೇ ಅಷ್ಟೇ. ಅದೇ ಥರ ಅವರು ಶಾರ್ಟ್ ಇಟ್ಟರು, ಶಾರ್ಟ್ ಎಲ್ಲ ಕಂಪೋಸ್ ಮಾಡಿ ಆ ಥರ ಎಲ್ಲ ಶಾರ್ಟ್ಗಳು ತೆಗೆದಾಯಿತು. ಆಮೇಲೆ ಶಾರ್ಟ್ ಎಲ್ಲ ಕಟಿಂಗ್ ಮಾಡೋಕ್ಕೆ ಮಡ್ರಾಸ್ ವಿಜಯ ಗಾರ್ಡನ್ ಅವ್ರು ಬೇರೆ ಶೂಟಿಂಗ್ ಇತ್ತು. ಆಗ ಕರೆದೆ ನಾನು, ಬನ್ನಿ ಸಾಂಗ್ ನೋಡಿ ಅಂದ್ಬಿಟ್ಟು. ಅವ್ರು ಬಂದರು ನೋಡೋಣ, ಏನು ಕ್ಯೂರಿಯಾಸಿಟಿ ಅವ್ರಿಗೂ. ಯಾಕೆ ಯವನ ಸುಳ್ಳಿ ಕೂಡ ಆ ಥರ ಸಾಂಗ್ಸ್ ಶೂಟ್ ಮಾಡಿದ್ದೀನಿ ನಾನು ಬೃಂದಾವನ್ ಗಾಡ್ಸಲ್ಲೆಲ್ಲ. ನೀವು 30 ಅಡಿ ದುಮ್ಕೋ ನೀರು ಮೇಲೆ ಹಂಗೆಲ್ಲ ಕ್ಯಾಮ್ರಾ ಕಟ್ಕೊಂಡು ನೀರಲ್ಲಿ ಹೋಗಿ ಎಲ್ಲ ಮಾಡಿದ್ದೀನಿ. ಅದಕ್ಕೆ ಅವ್ರಿಗೊಂದು ಕ್ಯೂರಿಯಾಸಿಟಿ. ನೋಡಿದ್ರು, ತುಂಬ ಚೆನ್ನಾಗಿದ್ದೀರಿ ಅಂತಂದರು. ಸರಿ ತಾಕಪ್ಪ ನೀವು ಹೇಳಿದ್ರಲ್ಲ ಅಂತಂದ್ಬಿಟ್ಟು ಹಾಗೆಲ್ಲ ಆ ಥರ ಎಲ್ಲ ಶೂಟ್ ಮಾಡಿ, ಅದೇ ಥರ ಮೈಸೂರು ಪ್ರೀಮಿಯರಲ್ಲಿ ಒಂದು ಶೂಟು. 4 ಜನ ವಿಲನ್ಸು ಅಟ್ಯಾಕ್ ಮಾಡೋಕೆ ಬರ್ತಾರೆ ಹೀರೋನ್ಗೆ, ಕ್ಯಾಮ್ರಾ ಮೇಲಕ್ಕೆ ಹೋಗ್ಬೇಕು ಹಂಗೇನೆ. ಆಗ ಆ ಥರ ಫೆಸಿಲಿಟಿ ಏನೂ ಇಲ್ಲ ನಮ್ಮಲ್ಲಿ, ಆವಾಗ ಇರಲಿಲ್ಲ. ಆವಾಗ ಇಲ್ಲಿ ಹೊಟ್ಟೆಗೆ ಹಗ್ಗ ಕಟ್ಕೊಂಡ್ಬಿಡೋದು, ಫ್ಲೋರ್ ಮೇಲ್ಗಡೆ ರಾಟೆ ಅಂತ ರಾಟೆ ನೀರು ಸೇದೋದು ರಾಟೆ, ಅದು ಕಟ್ಟಿಸಿದೆ. ನೀರು ಸೇದೋ ಹಗ್ಗ ತರಿಸಿದೆ. ಹಗ್ಗ ತರಿಸಿ ಇಲ್ಲಿ ಕ್ಯಾಮ್ರಾ, ಇಲ್ಲಿ ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಅವರು ಎಳೆಯವರು ಮೇಲ್ಗಡೆಯಿಂದ ಅಲ್ಲಿಗೆ ಹೇಳ್ಕೊಂಡು ಆ ಫ್ಲೋರಿಂದ ಆಚೆ ಹೋಗ್ಬೇಕು ಅವರು. ಯಾಕಂದರೆ ಹಿಂಗೆ ಹೇಳಿದ್ರೆ ಅದು ಜರ್ಕ್ ಬರುತ್ತೆ ಕ್ಯಾಮ್ರಾ, ಅದಕ್ಕೆ ಒಂದೇ ಸ್ಪೀಡಲ್ಲಿ ಹೇಳ್ಕೊಂಡು ಹೋಗ್ಬೇಕು. ನಾನು ಸ್ಮೂತಾಗಿ ಮೇಲಕ್ಕೆ ಹೋಗ್ತೀನಿ. ಆ ಥರ ಒಂದು ಶಾರ್ಟು. ಎಲ್ಲ ಪ್ರೊಡ್ಯೂಸರ್ ಬೇಡ 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 ಏನು ತೆಗಿಬೇಡ ನೀನು ಅಂತವ್ರೆ, ಎದುರ್ಕೊಳ್ತಾ ಇದ್ದಾರೆ. ನಾನು ಏನು ಎದುರುಬೇಡಿ ಸರ್, ಕ್ಯಾಮ್ರಾ ಶಾರ್ಟ್ ತೆಗಿಯೋ ಸತ್ತೆ ನಮಗೊಂದು ಸ್ವರ್ಗ ಸಿಕ್ಕುತ್ತೆ, ತಲೆ ಕೆಡ್ಸ್ಕೊಬೇಡಿ ಅಂತ. ಯಾಕಂದರೆ ಕ್ಯಾಮ್ರಾ ಬೇರೆ ಅದು ಹೆವಿ,
ಒಂದು 15-20 kg ಇರಬೇಕು. ಅಲ್ಲ, ಹೆಚ್ಚು ಕಡಿಮೆ ಆದರೆ ಹಾಂ, ಕ್ಯಾಮ್ರಾ ನೀವು ಎಲ್ಲ ವಿಲನ್ಗಿಂತ ಮುಂಚೆ ನೀವೇ ಬಿದ್ದು ಬಿಡ್ತೀರಾ ಹೀರೋಯಿನ್ ಮೇಲೆ. ಡೆಫಿನೆಟಾಗಿ ನಾನು ಬೀಳ್ತೀನಿ, ಆಯಮ್ಮನು ಎದ್ದು ಬೀಳ್ತಾಳೆ, ನನಗೂ ಇದಾಗುತ್ತೆ. ಕ್ಯಾಮ್ರಾ ಹೊಡೆದೋಗುತ್ತೆ, ಲೆಂತ್ ಹೋಗುತ್ತೆ. ಅದೊಂದು ಅದು ಕೂಡ ಒಂದು ತೆಗಿಬೇಕು ಅಷ್ಟೇ. ಆ ಥರ ಮಾಡ್ಕೊಂಡು ಅವ್ರು ಹೇಳಿದ್ರು, ಹಿಂಗೆ ಹೋಗ್ತಾ ಇದ್ದೀನಿ, ಹೆವಿ ಭಾರ, ನೋವು ಬರ್ತಾಯಿದೆ, ಆದರೂ ಕೂಡ ಬಿಡಲಿಲ್ಲ. ಆ ಶಾರ್ಟ್ ತಗೊಂಡು ಅದು ಅಗ್ನಿಕನ್ಯದ ಅಲ್ವ, ಆ ಥರ ಎಲ್ಲ ನಡೆದಿದೆ ಅದೆಲ್ಲ. ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಹಸಗಳನ್ನು ಮಾಡಿದ್ದೀರಿ. ಸಾಹಸಗಳು ಮಾಡಿದ್ದೀನಿ, ಮಾಡಲೇಬೇಕು. ಇನ್ನು ಮುಂದೆ ಮಾಡ್ತೀನಿ, ಗ್ಯಾರಂಟಿ ಬಿಡಲ್ಲ.